ಲೋಕಸಮರದ ಸನಿಹದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ಅದೊಂದು ನಿರ್ಧಾರ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಈ ಮೂಲಕ ಜೋರಾಗಿದೆ ಹಿಜಾಬ್ ಯುದ್ಧ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಹಿಜಾಬ್ ವಿವಾದ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅದೊಂದು ಮಾತು ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಬಾಕಿ ಇದೆ. ವಿವಾದ ಸುಪ್ರೀಂನಲ್ಲಿರೋದ್ರಿಂದ ಆದೇಶ ವಾಪಸ್ ಸುಲಭವಲ್ಲ. ಹಿಜಾಬ್ ನಿಷೇಧವನ್ನ ವಾಪಸ್ ಪಡಿಬಹುದಾ? ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಅದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ನಿನ್ನೆಯ ಸಭೆಯಲ್ಲಿ ಘಂಟಾಘೋಷವಾಗಿ ಸಿಎಂ ಸಿದ್ದರಾಮಯ್ಯನವರೇನೋ ಹೇಳ್ಬಿಟ್ರು. ಹಾಗಾದ್ರೆ ನುಡಿದಂತೆ ನಡೆಯೋದಕ್ಕೆ ಅವರ ಮುಂದೆ ಹಲವು ತೊಡಕುಗಳಿದೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಈ ವಿಚಾರಣೆ ಬಾಕಿ ಇರುವಂತಹದ್ದು. ರಾಜ್ಯ ಸರ್ಕಾರವೇ ಮೊದಲು ಪ್ರಮಾಣ ಪತ್ರ ಸಲ್ಲಿಕೆಯನ್ನ ಮಾಡಿದ್ರೆ ವಿಚಾರಣೆ ನಡೆಯಲ್ಲ. ಇದನ್ನ ಗಮನಿಸಬೇಕಾಗುತ್ತೆ. ಸರ್ಕಾರ ಮೊದಲು ಪ್ರಮಾಣ ಪತ್ರದ ಆದೇಶವನ್ನ ಹಿಂಪಡೆಯಲಾಗಿದೆ ಅಂಥೇಳಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ. ವಿದ್ಯಾರ್ಥಿನಿಯರು ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಕೋರ್ಟ್ನ ಮೆಟ್ಟಿಲೇರಿದ್ರು 2021ರಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ. ಈಗ ಆ ಆದೇಶವನ್ನ ಹಿಂಪಡೆಯಲಾಗಿದೆ ಅಂಥೇಳಿ ಅರ್ಜಿ ವಿಚಾರಣೆ ಅವಶ್ಯಕತೆ ಇರೋದಿಲ್ಲ. ಬಟ್ ಸರ್ಕಾರಿ ಪರ ವಕೀಲರಿಂದ ಸರ್ಕಾರ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರೆ ಮುಗಿತು ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿದೆ. ನೋಡಿ, ಹೈಕೋರ್ಟ್ನಲ್ಲಿ ಇದೇ ವಿಚಾರ ಚರ್ಚೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ, ಸಮವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹಿಜಾಬ್ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದನ್ನು ಕೂಡ ಹೇಳುತ್ತೆ. ಧಾರ್ಮಿಕ ಉಡುಗೆಗಳನ್ನು ತೊಡೋದಕ್ಕೆ ಕಾಲೇಜು ಶಾಲೆಗಳ ಆವರಣದಲ್ಲಿ ಅವಕಾಶ ಇಲ್ಲ ಅಂತ ಹೇಳುತ್ತೆ. ಈ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ವಿದ್ಯಾರ್ಥಿನಿಯರು. ದ್ವಿಸದಸ್ಯ ಪೀಠ ಏನಿದೆ ಅದು ಸ್ಪ್ಲಿಟ್ ವರ್ಡಿಕ್ಟ್ ಅನ್ನು ಕೊಡುತ್ತೆ. ಅದಾದ ಮೇಲೆ ತ್ರಿಸದಸ್ಯ ಪೀಠದ ಮುಂದೆ ಈ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿಯೇ ಈಗ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ.